ಚನ್ನಪಟ್ಟಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಬೊಂಬೆ ನಗರಿ ಅಥವಾ ಬೊಂಬೆ ನಾಡು ಅಂತಲೇ ಪ್ರಖ್ಯಾತವಾಗಿದೆ. ಅಂದರೆ ಅಲ್ಲಿ ನೂರಾರು ಕುಟುಂಬಗಳು ಈ ಬೊಂಬೆ ಮಾಡುವಂಥ ಕಲೆಯನ್ನು ಅವರು ಚೆನ್ನಾಗಿ ಪರಿಣಿತರಾಗಿದ್ದಾರೆ. ಅಂದರೆ ಅಲ್ಲಿ ಸುಮಾರು ಬೆಂಗಳೂರು ಮೈಸೂರಿಗೆ ಹೋಗುವಂಥ ಪ್ರವಾಸಿಗರು ಮತ್ತು ಪ್ರಯಾಣಿಕರು ಸಾಮಾನ್ಯವಾಗಿ ಈ ಬೊಂಬೆ ಸ್ಟಾಲ್ಸ್ಗೆ ಬೊಂಬೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಬೊಂಬೆಗಳನ್ನು ಖರೀದಿಸ್ತಾಯಿದ್ರು. ಆದರೆ ಇತ್ತೀಚೆಗೆ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಅದಾದ ನಂತರ ಏನಾಗಿದೆ, ಇವತ್ತು ಚನ್ನಪಟ್ಟಣ ನಗರದ ಮೂಲಕ ಹಾದು ಹೋಗುವವರ ಪ್ರಯಾಣಿಕರ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ಅದರಿಂದ ಬೊಂಬೆಗಳ ಉದ್ಯಮ ಆಗ್ಬೋದು ಅಥವಾ ಬೊಂಬೆ ಮಾರಾಟಗಾರರಾಗ್ಬೋದು, ಅವ್ರಿಗೆ ಅವರ ಇದು ಬಿಸ್ನೆಸ್ಸು ತುಂಬ ಶೋಚನೀಯವಾಗಿದೆ. ಅಂದರೆ ಹಲವಾರು ಕುಟುಂಬಗಳು ಇವತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಬೊಂಬೆ ಮಾಡುವವರ ಕುಟುಂಬಗಳು ಅದರ ಮೇಲೆ ಅವಲಂಬಿತವಾಗಿದೆ. ಇವಾಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರು ಬಂದಿರೋದ್ರಿಂದ ಇವಾಗ ಇವ್ರ ಬಿಸ್ನೆಸ್ ಎಲ್ಲ ಕಡಿಮೆ ಆಗಿದೆ. ಅದರಿಂದ ಇವತ್ತು ನಾನು ನಮ್ಮ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಮತ್ತು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ನಿತಿನ್ ಗಡ್ಕರಿಯವರನ್ನು ಭೇಟಿ ಮಾಡಿ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಏನಿದೆ, ಚನ್ನಪಟ್ಟಣದ ಬಳಿನೇ ಒಂದು ಟಾಯ್ಸ್ ಪಾರ್ಕ್ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ಟಾಯ್ಸ್ ಪಾರ್ಕ್ ಅಂದರೆ ಅಲ್ಲಿ ಟಾಯ್ಸ್ ಸ್ಟಾಲ್ ಇಡುವಂಥದ್ದು, ಜಾಗ ಮಾಡಿಕೊಡುವಂಥದ್ದು, ಮೂಲಭೂತ ಸೌಕರ್ಯಗಳು ಅಲ್ಲಿ ಹೋಟೆಲ್ ಆಗ್ಬೋದು, ಟಾಯ್ಲೆಟ್ ಫೆಸಿಲಿಟೀಸ್ ಆಗ್ಬೋದು. ಈ ರೀತಿ ಮಾಡಿದರೆ ನಾವು ಈ ಬೊಂಬೆ ಉದ್ಯಮ ಏನಿದೆ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಾಗುತ್ತೆ, ಅವರ ಬದುಕನ್ನು ಕೂಡ ನಾವು ಸಹಾಯ ಮಾಡಿದಾಗುತ್ತೆ. ಹಿನ್ನೆಲೆಯಲ್ಲಿ ಅವರು ಇದಕ್ಕೆ ಬಹಳ ಪಾಸಿಟಿವ್ ಆಗಿ ಸ್ಪಂದಿಸಿ ಅಲ್ಲೇ ಇದ್ದಂಥ ನ್ಯಾಷನಲ್ ಹೈವೇ ಅಥಾರಿಟಿ ಇದು ಮುಖ್ಯಸ್ಥರಿಗೆ ಈ ವಿಚಾರದಲ್ಲಿ ಇದು ಮಾಡಬೇಕು ಅಂತ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಅಲ್ಲಿ ಗೊತ್ತಿರೋ ಹಾಗೆ STRR ಪೆರಿಫೆರಲ್ ರಿಂಗ್ ರೋಡು ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಆದರೆ ಸುಮಾರು 4-5 ವರ್ಷಗಳಿಂದ ಏನಾಗಿದೆ, ಅಲ್ಲಿ ಭೂ ಸ್ವಾಧೀನ ಮಾಡಿದ್ದಾರೆ. ರೈತರಿಗೆ ಇನ್ನೂ ಕೂಡ ಅದರ ಕಂಪನ್ಸೇಷನ್ ಬಂದಿಲ್ಲ. ಅದರ ವಿಚಾರವಾಗೂ ಕೂಡ ನಾನು ಮತ್ತೊಮ್ಮೆ ಅವರಿಗೆ ಮನವಿ ಮಾಡಿದ್ದೇನೆ. ಅದು ಕ್ಯಾಬಿನೆಟ್ಟಲ್ಲಿ ಅದು ಕ್ಲಿಯರ್ ಆಗಬೇಕು, ಅದನ್ನು ಮಾಡಿಸೋಣ ಅಂತ ಭರವಸೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಬೊಂಬೆ ನಗರಿ ಅಥವಾ ಬೊಂಬೆ ನಾಡು ಅಂತಲೇ ಪ್ರಖ್ಯಾತವಾಗಿದೆ. ಅಂದರೆ ಅಲ್ಲಿ ನೂರಾರು ಕುಟುಂಬಗಳು ಈ ಬೊಂಬೆ ಮಾಡುವಂಥ ಕಲೆಯನ್ನು ಅವರು ಚೆನ್ನಾಗಿ ಪರಿಣಿತರಾಗಿದ್ದಾರೆ. ಅಂದರೆ ಅಲ್ಲಿ ಸುಮಾರು ಬೆಂಗಳೂರು ಮೈಸೂರಿಗೆ ಹೋಗುವಂಥ ಪ್ರವಾಸಿಗರು ಮತ್ತು ಪ್ರಯಾಣಿಕರು ಸಾಮಾನ್ಯವಾಗಿ ಈ ಬೊಂಬೆ ಸ್ಟಾಲ್ಸ್ಗೆ ಬೊಂಬೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಬೊಂಬೆಗಳನ್ನು ಖರೀದಿಸ್ತಾಯಿದ್ರು. ಆದರೆ ಇತ್ತೀಚೆಗೆ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಅದಾದ ನಂತರ ಏನಾಗಿದೆ, ಇವತ್ತು ಚನ್ನಪಟ್ಟಣ ನಗರದ ಮೂಲಕ ಹಾದು ಹೋಗುವವರ ಪ್ರಯಾಣಿಕರ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ಅದರಿಂದ ಬೊಂಬೆಗಳ ಉದ್ಯಮ ಆಗ್ಬೋದು ಅಥವಾ ಬೊಂಬೆ ಮಾರಾಟಗಾರರಾಗ್ಬೋದು, ಅವ್ರಿಗೆ ಅವರ ಇದು ಬಿಸ್ನೆಸ್ಸು ತುಂಬ ಶೋಚನೀಯವಾಗಿದೆ. ಅಂದರೆ ಹಲವಾರು ಕುಟುಂಬಗಳು ಇವತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಬೊಂಬೆ ಮಾಡುವವರ ಕುಟುಂಬಗಳು ಅದರ ಮೇಲೆ ಅವಲಂಬಿತವಾಗಿದೆ. ಇವಾಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರು ಬಂದಿರೋದ್ರಿಂದ ಇವಾಗ ಇವ್ರ ಬಿಸ್ನೆಸ್ ಎಲ್ಲ ಕಡಿಮೆ ಆಗಿದೆ. ಅದರಿಂದ ಇವತ್ತು ನಾನು ನಮ್ಮ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಮತ್ತು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ನಿತಿನ್ ಗಡ್ಕರಿಯವರನ್ನು ಭೇಟಿ ಮಾಡಿ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಏನಿದೆ, ಚನ್ನಪಟ್ಟಣದ ಬಳಿನೇ ಒಂದು ಟಾಯ್ಸ್ ಪಾರ್ಕ್ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ಟಾಯ್ಸ್ ಪಾರ್ಕ್ ಅಂದರೆ ಅಲ್ಲಿ ಟಾಯ್ಸ್ ಸ್ಟಾಲ್ ಇಡುವಂಥದ್ದು, ಜಾಗ ಮಾಡಿಕೊಡುವಂಥದ್ದು, ಮೂಲಭೂತ ಸೌಕರ್ಯಗಳು ಅಲ್ಲಿ ಹೋಟೆಲ್ ಆಗ್ಬೋದು, ಟಾಯ್ಲೆಟ್ ಫೆಸಿಲಿಟೀಸ್ ಆಗ್ಬೋದು. ಈ ರೀತಿ ಮಾಡಿದರೆ ನಾವು ಈ ಬೊಂಬೆ ಉದ್ಯಮ ಏನಿದೆ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಾಗುತ್ತೆ, ಅವರ ಬದುಕನ್ನು ಕೂಡ ನಾವು ಸಹಾಯ ಮಾಡಿದಾಗುತ್ತೆ. ಹಿನ್ನೆಲೆಯಲ್ಲಿ ಅವರು ಇದಕ್ಕೆ ಬಹಳ ಪಾಸಿಟಿವ್ ಆಗಿ ಸ್ಪಂದಿಸಿ ಅಲ್ಲೇ ಇದ್ದಂಥ ನ್ಯಾಷನಲ್ ಹೈವೇ ಅಥಾರಿಟಿ ಇದು ಮುಖ್ಯಸ್ಥರಿಗೆ ಈ ವಿಚಾರದಲ್ಲಿ ಇದು ಮಾಡಬೇಕು ಅಂತ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಅಲ್ಲಿ ಗೊತ್ತಿರೋ ಹಾಗೆ STRR
ಪೆರಿಫೆರಲ್ ರಿಂಗ್ ರೋಡು ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಆದರೆ ಸುಮಾರು 4-5 ವರ್ಷಗಳಿಂದ ಏನಾಗಿದೆ, ಅಲ್ಲಿ ಭೂ ಸ್ವಾಧೀನ ಮಾಡಿದ್ದಾರೆ. ರೈತರಿಗೆ ಇನ್ನೂ ಕೂಡ ಅದರ ಕಂಪನ್ಸೇಷನ್ ಬಂದಿಲ್ಲ. ಅದರ ವಿಚಾರವಾಗೂ ಕೂಡ ನಾನು ಅವರಿಗೆ ಮತ್ತೊಮ್ಮೆ ಅವರಿಗೆ ಮನವಿ ಮಾಡಿದ್ದೇನೆ. ಅದು ಕ್ಯಾಬಿನೆಟ್ಟಲ್ಲಿ ಅದು ಕ್ಲಿಯರ್ ಆಗಬೇಕು, ಅದನ್ನು ಮಾಡಿಸೋಣ ಅಂತ ಭರವಸೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಬೊಂಬೆ ನಗರಿ ಅಥವಾ ಬೊಂಬೆ ನಾಡು ಅಂತಲೇ ಪ್ರಖ್ಯಾತವಾಗಿದೆ. ಅಂದರೆ ಅಲ್ಲಿ ನೂರಾರು ಕುಟುಂಬಗಳು ಈ ಬೊಂಬೆ ಮಾಡುವಂಥ ಕಲೆಯನ್ನು ಅವರು ಚೆನ್ನಾಗಿ ಪರಿಣಿತರಾಗಿದ್ದಾರೆ. ಅಂದರೆ ಅಲ್ಲಿ ಸುಮಾರು ಬೆಂಗಳೂರು ಮೈಸೂರಿಗೆ ಹೋಗುವಂಥ ಪ್ರವಾಸಿಗರು ಮತ್ತು ಪ್ರಯಾಣಿಕರು ಸಾಮಾನ್ಯವಾಗಿ ಈ ಬೊಂಬೆ ಸ್ಟಾಲ್ಸ್ಗೆ, ಬೊಂಬೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಬೊಂಬೆಗಳನ್ನು ಖರೀದಿಸ್ತಾಯಿದ್ರು. ಆದರೆ ಇತ್ತೀಚೆಗೆ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಅದಾದ ನಂತರ ಏನಾಗಿದೆ, ಇವತ್ತು ಚನ್ನಪಟ್ಟಣ ನಗರದ ಮೂಲಕ ಹಾದು ಹೋಗುವವರ ಪ್ರಯಾಣಿಕರ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ಅದರಿಂದ ಬೊಂಬೆಗಳ ಉದ್ಯಮ ಆಗ್ಬೋದು ಅಥವಾ ಬೊಂಬೆ ಮಾರಾಟಗಾರರಾಗ್ಬೋದು, ಅವ್ರಿಗೆ ಅವರ ಇದು ಬಿಸ್ನೆಸ್ಸು ತುಂಬ ಶೋಚನೀಯವಾಗಿದೆ. ಅಂದರೆ ಹಲವಾರು ಕುಟುಂಬಗಳು ಇವತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಬೊಂಬೆ ಮಾಡುವವರ ಕುಟುಂಬಗಳು ಅದರ ಮೇಲೆ ಅವಲಂಬಿತವಾಗಿದೆ. ಇವಾಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರು ಬಂದಿರೋದ್ರಿಂದ ಇವಾಗ ಇವ್ರ ಬಿಸ್ನೆಸ್ ಎಲ್ಲ ಕಡಿಮೆ ಆಗಿದೆ. ಅದರಿಂದ ಇವತ್ತು ನಾನು ನಮ್ಮ ಕೇಂದ್ರದ ರಾಷ್ಟ್ರೀಯ ಹೆದ್ದಾರಿ ಮತ್ತು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ನಿತಿನ್ ಗಡ್ಕರಿಯವರನ್ನು ಭೇಟಿ ಮಾಡಿ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕಾರಿಡಾರ್ ಏನಿದೆ, ಚನ್ನಪಟ್ಟಣದ ಬಳಿನೇ ಒಂದು ಟಾಯ್ಸ್ ಪಾರ್ಕ್ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ. ಟಾಯ್ಸ್ ಪಾರ್ಕ್ ಅಂದರೆ ಅಲ್ಲಿ ಟಾಯ್ಸ್ ಸ್ಟಾಲ್ ಇಡುವಂಥದ್ದು, ಜಾಗ ಮಾಡಿಕೊಡುವಂಥದ್ದು, ಮೂಲಭೂತ ಸೌಕರ್ಯಗಳು ಅಲ್ಲಿ ಹೋಟೆಲ್ ಆಗ್ಬೋದು, ಟಾಯ್ಲೆಟ್ ಫೆಸಿಲಿಟೀಸ್ ಆಗ್ಬೋದು. ಈ ರೀತಿ ಮಾಡಿದರೆ ನಾವು ಈ ಬೊಂಬೆ ಉದ್ಯಮ ಏನಿದೆ ಅವ್ರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಾಗುತ್ತೆ, ಅವರ ಬದುಕನ್ನು ಕೂಡ ನಾವು ಸಹಾಯ ಮಾಡಿದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಇದಕ್ಕೆ ಬಹಳ ಪಾಸಿಟಿವ್ ಆಗಿ ಸ್ಪಂದಿಸಿ ಅಲ್ಲೇ ಇದ್ದಂಥ ನ್ಯಾಷನಲ್ ಹೈವೇ ಅಥಾರಿಟಿ ಇದು ಮುಖ್ಯಸ್ಥರಿಗೆ ಈ ವಿಚಾರದಲ್ಲಿ ಇದು ಮಾಡಬೇಕು ಅಂತ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಂತರ ಇನ್ನೊಂದು ಅಲ್ಲಿ ಗೊತ್ತಿರೋ ಹಾಗೆ STRR ಪೆರಿಫೆರಲ್ ರಿಂಗ್ ರೋಡು ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಆದರೆ ಸುಮಾರು 4-5 ವರ್ಷಗಳಿಂದ ಏನಾಗಿದೆ, ಅಲ್ಲಿ ಭೂ ಸ್ವಾಧೀನ ಮಾಡಿದ್ದಾರೆ. ರೈತರಿಗೆ ಇನ್ನೂ ಕೂಡ ಅದರ ಕಂಪನ್ಸೇಷನ್ ಬಂದಿಲ್ಲ. ಅದರ ವಿಚಾರವಾಗೂ ಕೂಡ ನಾನು ಅವರಿಗೆ ಮತ್ತೊಮ್ಮೆ ಅವರಿಗೆ ಮನವಿ ಮಾಡಿದ್ದೇನೆ. ಅದು ಕ್ಯಾಬಿನೆಟ್ಟಲ್ಲಿ ಅದು ಕ್ಲಿಯರ್ ಆಗಬೇಕು, ಅದನ್ನು ಮಾಡಿಸೋಣ ಅಂತ ಭರವಸೆ ಕೊಟ್ಟಿದ್ದಾರೆ.